ಇದರಲ್ಲಿ ಎಲ್ಲದರೊಳಗೂ ದೃಢಕ್ಕೆ ಸಮಾನ ಅನ್ನೋ ಮಟ್ಟಕ್ಕೆ ಮಾತಾಡ್ತಾವ್ರಿ ಇವರು. ಅಂದರೆ ನಾನು ಅನ್ನೋ ಆಂಭವ ಜಾಸ್ತಿ ಐತೆ ಅಂತ ಇಬ್ಬರಿಗೂ. ದುಡ್ಡಿದ್ರೆ ಎಲ್ಲಾದ್ರೂ ಏನೈತೆ ನಾನು ಕೊಂಡ್ಕೊಳ್ಳೋ ಬಲ್ಲೆ ಅನ್ನೋ ಮಟ್ಟಕ್ಕೆ ಗಂಡಿಗೂ ಏನೈತೆ ಹೆಂಡ್ರಿಗೂ ಇಬ್ಬರಿಗೂ ಏನೈತೆ ಇದು ನಾನು ಅನ್ನೋ ತತ್ವ ಜಾಸ್ತಿ ಐತೆ. ಇದರಲ್ಲಿ ಹೆಜ್ಜೆಜ್ಗೂ ಏನೈತೋ ಗಂಡ ಹೆಂಡ್ರು ದಿಕ್ಕಾಪಾಲ್ ಮಾಡಿ ಮಕ್ಕಳು ಮರಿನೆಲ್ಲನೇತೋ ವನವಾಸಕ್ಕೆ ಏನೈತೆ ಸತ್ಯಹರಿಶ್ಚಂದ್ರ ಯಾವ ರೀತಿ ಓದ್ನೋ ಆ ಥರ ಏನೈತೆ ವನವಾಸಕ್ಕೆ ತಂದು ಗುರಿ ಪಡಿಸಿದ್ದೀನಿ. ಇವತ್ತು ನನ್ನ ದೇವಾಲಯ ಏನತಕ್ಕಂಥ ಪ್ರವೇಶ ಮಾಡಿ 5-6 ವರ್ಷ ಆಗೈತೆ ಅಂತ ಹೇಳ್ತಾವ್ರಮ್ಮ. ಶನೇಶ್ವರನ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಲ್ಲ ನೀವು? शनिश्वर देवस्थान में जाना है, लोग गया नहीं है अभी। ये इसमें सभी घर में सबको वनवास जैसा हो गया है, किसी को उसमें तृप्ति नहीं है, समाधान नहीं है, ऐसा हो गया है घर में। और हस्बैंड वाइफ जो दोनों को अहम है, मतलब घमंड है। ಈಗ ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಿದ್ರೆ ಅಲ್ಲ ಅಣ್ಣ, ಅದನ್ನು ಪರಿಹಾರ ಹೇಳ್ತೀನಿ. ಈಗ ಅದು ನಡೀತಾ ಇರೋ ಕ್ರಿಯೆ ಕರೆಕ್ಟಾ? वो ठीक है क्या? वो पूछ रहा है। दोनों हस्बैंड वाइफ को घमंड है और सभी पूरा फुल फैमिली डिस्टर्ब है। और शनि महात्मा टेम्पल में कभी आप लोग गया नहीं है? हम लोग कभी नहीं गए, मेरा भाई एक बार जाके आया है। शनि महात्मा हमारा शायद आप लोग सभी एक बार जाना जरूरी है। ಇಲ್ಲಿಗೆ 3.5 ವರ್ಷ ಆಗೈತೆ ಇವರು ದೇಹದೊಳಗೆ ಬಂದು ಅಮರೆ. 3.5 ವರ್ಷದಿಂದನ ಇವ್ರ ಮನೆಯನ್ನ ತಕ್ಕದು ಇವ್ರೇನೈತೆ ಗಂಡಿಗೆ ಹೆಂಡ್ರು ಸೇರ್ತಾರೆ, ಹೆಂಡ್ರು ಗಂಡು ಸೇರ್ತಾ ಇಲ್ಲ. ಮಕ್ಳೊಂದು ಪಾಡು, ಗಂಡೊಂದು ಪಾಡು, ಹೆಂಡ್ರೊಂದು ಪಾಡು ಆಗೈತೆ. ಈಗ दोनों के बीच में अंडरस्टैंडिंग नहीं है, एक दूसरों को मिलके नहीं रहता है। सभी अपना अपना रास्ता, बच्चा लोग एक रास्ता, माँ एक रास्ता, बाप एक रास्ता, उस हिसाब से समाधान में नहीं है। और आप लोग सभी एक बार शनिमाता देवस्थान जाके पूजा करके आना भी जरूरी है। ಒಂದು ದೇವತಾ ಕಾರ್ಯನೂ ಮಾಡ್ತಾ ಇಲ್ವಂತಾನೆ ಅವರು. ಮನೆ ಒಳಗೆ ದೇವ್ರ ಪೂಜೆನ ಮಾಡ್ತಾ ಇಲ್ವಂತೆ. ಇವರು ಇಚ್ಛೆನುಸಾರನ ಇವರು ತಿನ್ನೋದು ಊಟ ಮಾಡೋದು ಕೆಲಸ ಅಷ್ಟೇ. ಮತ್ತೇನೈತೆ ಇವರಿಬ್ಬರು ಏನೈತಕ್ಕದ್ದು ಎದ್ದೇಳೋದೇ ಎಷ್ಟೋ ಹೊತ್ತಿಗೆ ಮೇಲೆ 8:30-9 ಗಂಟೆ ಮೇಲೆ ಎದ್ದೇಳ್ತಾವ್ರಿ. देखिए वो घर में वो लोग भगवान का पूजा बिल्कुल नहीं कर रहा है, और उठने का सुबह में 8:30-9 बजे का बाद ही उठेगा। नहीं, वो बिल्कुल उन लोगों को भगवान पे मतलब भी नहीं है, वैसा हो गया है। बस मेरा मर्जी मेरा हिसाब, भगवान का पूज पाठ कुछ नहीं कर रहा है। नहीं बेटा तो ऐसा करते हैं। हाँ, वो नीरज कहाँ पूजा पाठ को? ಇದರಲ್ಲಿ ಇವರು ಏನಾಯ್ತು ಆರಾಧಿಸ್ತಾ ಇರೋದಂಥದ್ದು. ಇದರಲ್ಲಿ ಕಾಳಿ ದುರ್ಗಾ ಮಾತೆ ಅನ್ನತಕ್ಕದ್ದು ಇವ್ರ ಕುಲದೇವತೆ. ದುರ್ಗಾ ಅನ್ನತಕ್ಕದ್ದು ನಿಮ್ಮ ಕುಲದೇವತೆ. ಆ ದುರ್ಗಾ ದೇವತೆ ಅನ್ನತಕ್ಕದ್ದು ನಿಮಗೆ ಸಪೋರ್ಟಾಗಿದ್ರೂ ಈಗ ಅವ್ರು ಸಪೋರ್ಟಿಗಿಲ್ಲ. ಆದಿಶಕ್ತಿ ಏನು ದುರ್ಗಾ ಮಾತೆ ನೀವು ಆರಾಧಿಸ್ತಾ ಇದ್ರಲ್ಲ, ನೀವು ಆರಾಧಿಸ್ತಾರಂಥ ದೈವಶಕ್ತಿ ನಿಮ್ಮಲ್ಲಿಲ್ಲ. ಈಗ ನಿಮಗೆ ಶನೇಶ್ವರ ಟಚ್ ಮಾಡಿಲ್ಲ. ಇನ್ನೊಬ್ಬರು ಇದ್ದಾರೆ ನಿಮ್ಮ ದೊಡ್ಡರು, ಅವ್ರಿಗೂ ಏನೈತೆ ಟಚ್ ಮಾಡಿಲ್ಲ. ಇಲ್ಲಿ ಏನು ಇವರು ಇದ್ದಾರಲ್ಲ, ಇವರು ಅತಿ ನಾನು ಅನ್ನೋ ಹಾಂಭಾವ ಒತ್ತಿರೋದ್ರಿಂದನ ಇವ್ರಿಗೇನೈತೆ 7.5 ವರ್ಷ ಕಾಲ ನಾನು ಇವ್ರನ್ನ ಬಿಡ್ದಂಗೆ ಕಾಡ್ತೀನಿ ಅಂತ ಮಠಕ್ಕೆ ಕುಂತವ್ರಿ. 7.5 बोलते हैं ना, तो उसको 7.5 का प्रभाव है, क्योंकि उसको क्या है ना, पूज पाठ में ध्यान कम है और अहम का स्वभाव ज़्यादा है करके उसको 7.5 का प्रभाव है, शनि का प्रभाव है। ಇದನ್ನು ಸಂಸಾರ ಕೂಡಿಕ್ಕೊಂಬೇಕು ಅಂದರೆ, ಇವ್ರ ಜೀವನ ಕಟ್ಕೊಂಬೇಕು, ಸಂಸಾರ ತಿರುಗಿ ಒಂದಾಗಿ ಇವ್ರ ಜೀವನ ಅನ್ನತಕ್ಕದ್ದು ನರಕ ಅನುಭವಿಸ್ತಾ ಇರೋದು ಒಳ್ಳೇದಾಗಬೇಕು ಅಂದರೆ 9 ವಾರ ಹೋಗ್ಬೇಕಂತೆ. 9 ವಾರ ಶನಿವಾರಗೆ ಶನೇಶ್ವರನಿಗೆ ಏನೈತೆ ಶನಿವಾರ 9 ವಾರ ಕರ್ಪೂರ ಹಚ್ಬೇಕು ಅನ್ನೋ ಇದನ್ನು ಏನು ಬರುತ್ತಲ್ಲ ಎಳಬತ್ತಿ, ಅದನ್ನೇ ಹಚ್ಬೇಕು. ಕರ್ಪೂರ ಹಚ್ಚಿಬಿಟ್ಟು ಬರ್ತೀವಿ ಅಂದರೆ ನಡೆಯಲ್ಲ. 9 ಎಳಬತ್ತಿನೇ ಹಚ್ಬೇಕು. 9 देखो शनिमाता टेम्पल में क्या है ना, हम लोग अगरबत्ती और ये कर्पूरा नहीं जलाते हैं। उधर ऑयल और एल बत्ती बोलते हैं हम लोग, वो उधर ही मिलेगा। ब्लैक सीड का जो शनि मंदिर में वो कम से कम 9 वीक वो जाना है, वो जला के भगवान को प्रार्थना करके आना है शनि मंदिर को। ಯಾವುದು ವಾಮ ಮಾರ್ಗ ಇನ್ನು ಕೆಟ್ಟದ್ದು ಯಾವುದೂ ಇಲ್ಲಮ್ಮ. ಶನೇಶ್ವರ ಅನ್ನತಕ್ಕದ್ದು ಇವ್ರ ಶನೇಶ್ವರನ 1ನೇ ಭಾಗ ಇದು ಮಾಯೆ. ಶನಿ ಮಾಯೆ ಅಂತ ಏನು ಕರಿತೀವಲ್ಲ,
ಆ ಶನಿ ಮಾಯ ಅನ್ನತಕ್ಕದ್ದು ಇದು ಅದು ಏನೈತಿ ಇದು ಬಂದು ಏನೈತೆ ಅವ್ರ ದೇಹ ಸೇರಿಬಿಟ್ಟೈತಿ. ಆ ಶನೇಶ್ವರ ಏನು ಆಜ್ಞೆ ಕೊಟ್ಟು ಆಡಿಸ್ತಾನೋ ಅದೇ ತರ್ಕ ಆಜ್ಞೆ ಆಟ ಆಡಿಸ್ತಾವ್ರೆ ಇವರು. मतलब अभी कोई कुछ नहीं किया है, इन लोगों का ऊपर कुछ प्रयोग वगैरह कुछ भी नहीं है, बस ये शनि महात्मा का इसका ऊपर थोड़ा दया नहीं है, वो कुछ उसको तकलीफ दे रहा है और शनि महात्मा का इसके ऊपर तकलीफ दे रहा है. उसका 9 वीक जाके पूज पाठ करके आ जाने से हर शनिवार ಅವರು ಶಾಂತಿ ಆಗ್ತಾರೆ. वो समाधान हो जाएगा और इसमें हम लोगों को थोड़ा अच्छा होने का ಅವ್ರ ಕುಟುಂब ಅಲ್ಲಿ ನ್ಯಾರ ಆಗುತ್ತಮ್ಮ. ओकरा बाद ओकरा फैमिली फिर ठीक होना है, प्रॉब्लम सही हो गई. फैमिली ठीक होना है तो शनि महात्मा का पूजा पाठ करना है और भगवान का मानना है. और घर का जो कुल दैव बोलते हैं ना, आपका कुल दैव, उसको भी मानना है, पूज पाठ भी करना है. ಇದರಲ್ಲಿ ಏನಾಗುತ್ತೆ 9 ವಾರ ಬಂದರೆ ಇದ್ದಿದ್ರೊಳಗೇನೈತೆ ಸ್ವಲ್ಪ ಶಾಂತಿ ರೂಪದಲ್ಲಿ ಕುಟುಂಬ ಒಂದು ಮಾಡಿಕೊಡ್ತೀನಿ. ಹಣಕಾಸಿನ ವಹಿವಾಟಿಗೆ ಅವರ ನಾನು ಸ್ವಲ್ಪ ಲೇಟಾಗಿ ಮಾಡಿಕೊಡ್ತಾರೆ. ಈಗ ಜೀವನ ಅನ್ನತಕ್ಕದ್ದು ಒಡೆದು ಹೋಗ್ತಾ ಇರೋಂಥದ್ದನ್ನ ನನಗೆ ಶರಣಾಗಿ ಪೂಜೆ ಕೊಡ್ತಿದ್ದಂಗೆ ನಾನು ಸರಿ ಆಗ್ತೀನಿ, ಅಲ್ಲಿಂದ ನಾನು ಬಿಡುಗಡೆ ಆಗ್ತಾರೆ. मतलब फैमिली अभी टूट जा रहा है, उसको मैं फिर जोड़ के मतलब ठीक कर देता हूँ. कम से कम हर शनिवार 9 वीक जाके पूज पाठ करके आने से ये समाधान हो जाएगा. बाकी धीरे धीरे सब ठीक हो जाएगा करके बोल रहा है. वो करना है. तो खाली तिल डालना है शनिवार. हाँ, उधर मिलता है वो. एगो धूप बत्ती जैसा अगरबत्ती है 3 2 ಜಾಗ ಚೇಂಜ್ ಮಾಡಿದ್ದಾರೆ ಕೇಳಿ ಅವರು. 2 जगह चेंज ಮಾಡಿದ್ದಾರೆ. दो जगह चेंज किया है आप लोग ना. पहले सिद्धापुर में तब आदमी इधर है. ನಾನು ಚೇಂಜ್ ಮಾಡಿದ್ದೀನಿ, ನಮ್ಮ ತಮ್ಮ ಅವರೆಲ್ಲ सिद्धापुरा में 2 बार थे, एक कोलीपुरम. ठीक है. नहीं क्या है, आप इधर शिफ्ट होने के बाद में ये लोग इधर आए ना. ನಿನ್ನ ತಮ್ಮರೇ ಚೇಂಜ್ ಮಾಡಿದ್ದಾರೆ ಅಂತೆ. हाँ ನಮ್ಮ ತಮ್ಮನ್ನು ಚೇಂಜ್ ಮಾಡಿದ್ರು. हाँ वो भी पहले शुरू घर में था शायद. ಬೇರೆಯೊಬ್ಬರು ಹೆಣ್ಣಿನ ವಿಚಾರ ಐತೆ ಅವ್ರ ಹತ್ರ ಫೋನ್ನಲ್ಲಿ ಸಂಪರ್ಕ ಇದ್ದಾರೆ ಅಂತ ನೋಡಿ. ऐसा कुछ है क्या, बातचीत करना है सभी, ऐसा कुछ तो नहीं है. कुछ फोन में बातचीत. और दो बेरे ಆ ಥರ ಇದಲ್ಲ ಅವರಲ್ಲಿ ಒಂದು ವ್ಯವಹಾರದೊಳಗೆ ಏನೈತೆ ಹಣದ ವಿಚಾರದೊಳಗೆ ಏನೈತೆ ಇದ್ದಾರೆ ಅಂತ ನೋಡಿ ಅವರು. मतलब कुछ संबंध नहीं है, बस ये जो फोन में बातचीत ये सभी करना, ये सभी ऐसा कुछ है करके बोल रहे. कुछ संबंध तो नहीं है. ಅಮೌಂಟು ಮೋಸ ಹೋಗಿದ್ದಾರೆ. पैसा भी थोड़ा ಅದು ಮೋಸ ಆಗ್ತಾನೆ ಇದೆ. ಮೋಸ ಹೋಗಿದ್ದಾರೆ ಅಂತಾರೆ. ಏನೈತೆ ನಂಬಿಬಿಟ್ಟು ಇವ್ರು ಏನೈತೆ ಒಂದು ನಂಬಿಕೆ ಒಳಗೆ ದುಡ್ಡು ಕೊಟ್ಟಿದ್ದಾರೆ. ಅವ್ರು ವಿಶ್ವಾಸ ಮಾಡಿದ್ರು ಏನಾಗಿದೆ ಅಣ್ಣ ಅಂದರೆ ಚೆನ್ನಾಗಿ ನಂಬಿಸ್ಬಿಟ್ಟೈತೆ ಅಮ್ಮ. ನಂಬಿಸ್ಬಿಟ್ಟು ಕೊಡ್ತೀನಿ ಅಂತೇಳಿ ಇಸ್ಕೊಂಡಿದ್ದಾರೆ, ಹಣ ವಾಪಸ್ ಕೊಟ್ಟಿಲ್ಲ. ಈಗೇನೈತೆ ಅವರೇ ಇವ್ರಿಗೆ ಕೆಟ್ಟದ್ದು. पैसा लिया है उससे वापस देता हूँ करके और नहीं दिया है पैसा और ऐसा कुछ कोई एक पैसा लेके पैसा रिटर्न नहीं दिया, धोखा दिया है करके कुछ बोल रहा है. दूसरा कोई 4 ಲಕ್ಷ ರೂಪಾಯಿನೇ ಮೋಸ ಹೋಗಿದ್ದಾರೆ. 4 लाख रुपए का कुछ चीटिंग हो रहा है, वो हुआ है करके बोल रहा है. ಇದು आपको मालूम नहीं होगा तो घर जाने के बाद में एक बार पूछो. वो उससे पूछने से भी फायदा नहीं, वो थोड़ा ಇವ್ರಿಗೆ ಏನತ್ರ 4 ಲಕ್ಷ ರೂಪಾಯಿ ಮೋಸ ಹೋಗಬೇಕಾದ್ರೆ ಇವರಲ್ಲಿ ಒಂದು ಬಿಸ್ನೆಸ್ ಅಂತ ವ್ಯವಹಾರ ಮಾಡ್ತಾಯಿದ್ರು ಇವರು. ಹಣದ ವ್ಯವಹಾರ ವಹಿವಾಟಿಗೆ ಒಳಗೆ ಇದರಲ್ಲಿ ಏನೈತೆ ಗೊತ್ತಿಲ್ದಂಗೆ ಏನೈತೆ ಅವರು ದುಡ್ಡು ಇಸ್ಕೊಂಬಿಟ್ಟು ಎಸ್ಕೇಪ್ ಆಗ್ಯಾರೆ. ಎಸ್ಕೇಪ್ ಆಗಿ ಏನೈತೆ ಅವ್ರನ್ನ ಕಾಡ್ಸಕ್ಕೆ ಹೋದಾಗ ಕೇಳಕ್ಕೆ ಹೋದಾಗ ಇವರು ಏನೇನೈತೆ ಒಂದು ಕಾರಣಗಳು ಹೇಳ್ತಾವ್ರೆ. ಕಾರಣಗಳು ಹೇಳಿ ಏನೈತೆ ಅಲ್ಲಿಂದನ ಜಾಗ ಖಾಲಿನೂ ಮಾಡಿರು. ನಂಬಿಕೆಯಿಂದ ಮೋಸನೂ ಹೋದ್ರು ಅಲ್ಲಿ. ಮತ್ತು ಇವಾಗ ಏನಾಗ್ತಾಯಿದೆ, ಇವ್ರು ಯಾವುದೇ ದುಡಿಮೆ ಅನ್ನತಕ್ಕದ್ದು ಹೋದ್ರೂ ಎಲ್ಲದರಲ್ಲೂ ಫೇಲ್ಯೂರ್ ಆಗ್ತಾವ್ರಿ. ಇದನ್ನು ನಾನು ಅಂತ ಅನ್ನೋದು ಬಿಟ್ಟು ತಗ್ಗಿ ನನಗೆ ಶರಣಾಗತಿಯಾಗಿ ಬರಲಿ, ಇವ್ರನ್ನ ಸಮಾಧಾನಕ್ಕೆ ನಾನು ತರ್ತೀನಿ, ತಿರುಗಿ ಯಥಾಸ್ಥಿತಿ ಇವ್ರಿಗೇನಾಯ್ತು ಅದೇ ಐಶ್ವರ್ಯ ಕೊಡ್ತೀನಿ, ಅದೇ ಸಂಸಾರ ಸುಖ ಜೀವನ ನಾನು ಕೊಡ್ತೀನಿ ಅಂತ ಹೇಳ್ತಾವ್ರೆ. ಇಲ್ಲ ಅಂತಂದರೆ ಇನ್ನೂ ನರಕ ಆಗುತ್ತೆ. अभी
नीरज क्या है, थोड़ा ये घमंड सभी छोड़ के भगवान का पूजा करके और भगवान को मान के अगर वो थोड़ा समाधान हो जाता है तो सब ठीक हो जाएगा। उसका जो भी मतलब पैसा कमाने का चीज़ हो या थोड़ा कुछ नुकसान हुआ सब वृद्धि हो जाएगा। वो तो है, लेकिन मतलब मेरे कहने का मतलब उसका फैमिली कैसे? वही अभी उसको क्या है ना, अभी कोई कुछ गड़बड़ नहीं किया है, कोई मंत्र गिंत्र कुछ नहीं किया है उसको, ठीक है। उसका क्या है ना, शनि का प्रभाव सारे साथी प्रभाव से उसको नीरज नीरज को उसका शनि का प्रभाव से उसको तकलीफ चल रहा है। अभी अच्छा दिन नहीं चल रहा, बुरा दिन चल रहा है कब तक क्या चलेगा सर? अभी वो खुद जाना है, शनि महात्मा का पूजा करना है, 9 वीक जाके उधर पूजा पाठ करके आना है और भगवान को मानना है और वो ये घमंड छोड़ के थोड़ा समाधान से आना चाहिए। तब जाके भगवान बोल रहा है मैं उसका फैमिली भी ठीक कर देता हूँ। पूजा करता नहीं। नहीं, वो क्या है, ये फैमिली भी ठीक कर लेता हूँ और उसको आगे पैसा ये सभी में भी और अच्छा वृद्धि हो जाएगा। लेकिन वो ये मानना है और ये करना है, कभी जाके ये सब होता है, नहीं तो और मुश्किल दिन आने का चांस है बोल रहा है, और मुश्किल उठाना। ನೀವಿಬ್ರು ಮಾಡಿದ್ರೆ ನಡೆಯಲ್ಲ ಮರೆ, ಅವರೇ ಮಾಡ್ಬೇಕಂತೆ. वही करना है, आप लोग करने से अच्छा माँ कर सकती है? ना ನೀವು ಮಾಡಿದ್ರೆ ನಡೆಯಲ್ವಂತೆ, ओके ಅವರು ನಿಮ್ಮ ತಮ್ಮರೇ ಮಾಡ್ಬೇಕಂತೆ. ಅವರು ಮಾಡಿರೇನಾಯ್ತು, ಯಾವುದೇ ಆಗಲಿ ದುರ್ಗಾದೇವಿನೇ ಆಗಲಿ ಒಂದು ಪೂಜೆ ಮಾಡಿಲ್ಲ ಅವರು. ನೀವು ಅವರು ಮನೆಯಿಂದ ಡಿವೈಡ್ ಆದ್ರಲ್ಲ, ಆ ಸಮಯದೊಳಗೂ ಮದುವೆ ಮಾಡ್ಕೊಂಬಿಟ್ರಲ್ಲ, ಅವಾಗ ಏನಾಯ್ತು ಒಂದು ವರ್ಷದಲ್ಲಿ ಸ್ವಲ್ಪ, ಆಮೇಲೆ ಏನಾಯ್ತು ಇನ್ನು ಪೂಜೆನೇ ದುರ್ಗಾ ಮಾತೆಗೂ ಪೂಜೆ ಇಲ್ಲ. ಇವರು ಏನೈತೆ ಅಂದರೆ ಇವರು ವಹಿವಾಟಿಗೆನೇ ಇವ್ರ ಜೀವನನೇ ಒಂದು ಸುಮ್ಮನೆ ಊರು ಸುತ್ತದೆ ಆಯ್ತು ಇವ್ರದ್ದು. ಇದನ್ನ ಏನೈತೆ ದೇವ್ರಿಗೆ ಏನತಕ್ಕದ್ದು ಸಿಟ್ಟು ಕೋಪ ಜಾಸ್ತಿ ಆಯಿತು. ಇವ್ರ ಕೋಪ ವಿಪೋಕಕ್ಕಾದಾಗ ಇವ್ರಿಗೆ ಇದಾದ್ರೆ ಅನಾಹುತ ಸೃಷ್ಟಿಯಾಗಿದ್ದು. ಅಲ್ಲಿಂದ ತಕ್ಕ ಇವತ್ತು ಸರಿ ಆಗ್ತಾರೆ, ನಾಳೆಗೆ ಬರ್ತಾನೆ ಸಣ್ಣ ಪುಟ್ಟ ಕಷ್ಟಗಳ್ನ ಕೊಟ್ಟವ್ರೆ, ಇವರು ಅರ್ಥ ಮಾಡ್ಕೊಂಡಿಲ್ಲ. ಇದೆಲ್ಲ 2-3 ಸತಿ ಆಗಿ ಹೋಗೈತೆ ಇದೇ ಥರ. ಇವ್ರೇನೈತೆ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡೇ ಬಂದರು. ಇದನ್ನು ಯಾವಾಗ ಜಾಸ್ತಿ ಒತ್ತಡ ಬಿಟ್ಟರು, ಇಲ್ಲಿಗೆ 2-2 ವರ್ಷ ಆಯ್ತಣ್ಣ, ಈಗ ಜಾಸ್ತಿ ಆಗೈತೆ. मतलब उसको क्या है ना, कुछ भी ध्यान मतलब पूछ पाठ में ध्यान कम है, अपना मर्जी अपना हिसाब से वो ज़्यादा नेग्लिजेंसी करता है ना, उससे ये प्रॉब्लम हुआ है। पहले भी छोटा मोटा प्रॉब्लम हुआ है, उस टाइम में वो सुधर जाना चाहिए था, समझ लेना चाहिए था, लेकिन वो समझा नहीं, अभी ये बड़ा प्रॉब्लम आ गया है। और ಅವರು ಮಿಸ್ಸಸ್ದು ಕೇಳೋ ಗೋವಿಂದಣ್ಣ, ಅವರು ಡೆಲ್ಲಿಯಲ್ಲಿ ಇದ್ದಾರಲ್ಲ, ಅವ್ರ ಮೈಂಡ್ ಏನಾಗಿದೆ? और हाँ कि औरत तो पूरा ये कर रही है, उसका ससुराल पार्टी। ಅವ್ರ ಹೆಸರು रिसु रोमा रोमा ऋषि भी कहते रिसु हैं। ऋषि सुपर्णा चौहान सुपर्णा चौहान। ಈಗ ಅವರು 5 ಜನ ಜೊತೆಗವ್ರಣ ಅವ್ರಲ್ಲಿ 5 ಜನ ಜೊತೆಗವ್ರೆ. 3ನೇ ಫ್ಲೋರಲ್ಲಿ ಇರೋದು ಅವರು. ಸೆಕೆಂಡ್ ಫ್ಲೋರಲ್ಲಿ ಇದ್ದಾರೆ ಸರ್. ನೀವು ಫಸ್ಟು ಸೆಕೆಂಡ್ ಅಂತ 3 ಬಿಲ್ಡಿಂಗ್ ಕೊಡ್ತಾ ಇದ್ದಾಳೆ, 3 ಸ್ಟೆಪ್ಪು. ಕೆಳಗೆ ಗ್ರೌಂಡು, ಅದರ ಮೇಲೆ ಒಂದು, ಅದರ ಮೇಲೆ ಮೋಸ್ಟ್ಲಿ ಸೆಕೆಂಡ್ ಫ್ಲೋರೇ, ಕೆಳಗಿನಿಂದ ಕೌಂಟ್ ಆದರೆ ಅದು 3ನೇದು ಅಂತ ಹೇಳಿ. ಫಸ್ಟ್ನೇ ಫ್ಲೋರಲ್ಲಿ ಫಸ್ಟ್ ಬರ್ತದ. फर्स्ट फ्लोर है फर्स्ट फ्लोर बट हाँ 3 स्टेप वो जाएगा। लोग 5 आदमी जो है करेक्ट है वो करेक्ट है। हाँ 3 स्टेप, एक ऐसा जाता है फिर ऐसा टर्न होता है फिर ऊपर जाता है। ನೀವು ಇನ್ನೊಂದ್ಸರಿ ಚೆಕ್ ಮಾಡ್ಕೋ ಗೋವಿಂದಣ್ಣ, ಅದು 2ನೇ ಫ್ಲೋರ್ ಅಂತ ಅವ್ರೆ. फर्स्ट फ्लोर ಅದೇ 2ನೇ ಬಿಲ್ಡಿಂಗು, ಕೆಳಗಡೆ ಗ್ರೌಂಡು. ಅಲ್ಲಿಲ್ಲ ಅಣ್ಣ ಇವರು, ಅಲ್ಲಿಲ್ವಾ? 3ನೇ ಫ್ಲೋರಲ್ಲಿ ಅವ್ರು. ಇವರು ಮನೆ ಚೇಂಜ್ ಆಗಿದೆಯಾ? ಇವ್ರು ಬೇರೆ ಮನೆ ತೆಗಿರೋದು. ಇವ್ರು ಹೆಂಗೆ ಗುರ್ತಿಸ್ಕೊಂಡಾರ ಆಮನ್ ತೆಗಿಲ್ಲ ಇವರು. ಹಾಂ ಹಾಂ ಈಗಿರತ್ತಾಗನೈತೆ 5 ಜನ ಅವ್ರೆ ಇವರು. ಹಾಂ ಹಾಂ ಮನೆ ಚೇಂಜ್ ಆಗಿದೆ. ಟೆಲಿಫೋನ್ ಕಂಬ ಐತಿ, ಟವರ್ ಕಂಬ. हाँ हम लोग ज़्यादा दूर ಮುಂದೆ ಮಕ್ಕ ಟೆಲಿಫೋನ್ ಕಂಬ ಐತೆ ನೋಡಿ, ಟವರ್ ಕಂಬ. ಮೋಸ್ಟ್ಲಿ ಆ ಮನೆ ಚೇಂಜ್ ಆಗಿರಬೇಕು. ಎಷ್ಟು ದಿವಸ ಆಯಿತು ಚೇಂಜ್ ಆಗಿ? ರೀಸೆಂಟಾ ಇವರು ಹೋಗಿ ನೋಡಿದಾರ ಇವರು ಆ ಮನೆನ? 3 ತಿಂಗಳು ಆಯ್ತಣ್ಣ. ಈಗ 3 ತಿಂಗಳಿಂದ ಚೇಂಜ್ ಆಗೈತೆ ಮನೆ. 3 ತಿಂಗಳಂದ್ರೆ ಹಿಂದೆ ಅಲ್ಲ ಮನೆ ತಗವ್ರಿ ಇವರು. ನೀವು ನೋಡಿಲ್ಲ ಮನೆ?
ಟವರ್ ಕಂಬ. ಈಗ ನೀವೇನು ಹೇಳ್ತಾ ಇದ್ರ ಅಲ್ಲಿಂದ 3ನೇ ರಸ್ತೆ ದಾಟಿ ಮುಂದೆ ಅವ್ರಿ. ಅದೇ ಏರಿಯಾನೇ 3ನೇ ರस्ते, ओके 3 रस्ते छोड़ के सामने वो दूसरा घर है, वही एरिया में. हाँ हाँ ಅಲ್ಲಿ ಒಂದು ದೊಡ್ಡ ಮಂದಿರ ಐತಿ. ಅದೇನು ದೇವಸ್ಥಾನ? मंदिर है, हाँ मंदिर ಇದೆಯಾ? मंदिर है. ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದನ 3ನೇ ಮನೆ. ದೇವಸ್ಥಾನ से 3 ದೇವಸ್ಥಾನ ಬಾಕ್ಲು ಈ ಕಡೆ ಬಾಕ್ಲು ಅದು. ಆ ದೇವಸ್ಥಾನದ 3ನೇ ಬಾಕ್ಲೆ ಅದು ಮನೆನೇ ಅವ್ರದ್ದು. ಅಲ್ಲಿ 3ನೇ ಫ್ಲೋರಲ್ಲಿ ಈಗ ಆಲ್ರೆಡಿ ಇದ್ದಾರೆ ಅಲ್ಲಿ. ಈ ಕಡೆ ಮಕ್ಕೇನೈತೆ ಒಂದು ಸ್ವಲ್ಪ ದೂರ ರೈಲ್ವೆ ಹಳಿ ಐತಾ. ರೈಲ್ವೆ ಟ್ರ್ಯಾಕ್ ಥೋಡಾ ನಜದೀಕ್ ಮೇ. ರೈಲ್ವೆ ಟ್ರ್ಯಾಕ್ ಇಲ್ಲ ಅಣ್ಣ, ಅದೆಲ್ಲ ಅನಿಸುತ್ತೆ. ಯಾಕಂದರೆ ಅವರು ಈಗ ನಾವು ಹೋಗಿದ್ವಿ ಲಾಸ್ಟ್ ಟೈಮ್. ನೋಡ್ತಾವ್ರಿ. ನೀವು ಅನ್ಕೊಂಡ ಜಾಗದಾಗಿಲ್ಲ ಅಣ್ಣ ಇವರು. ಆ ಜಾಗದಲ್ಲಿ ಇಲ್ಲ ಇವರು. ಏನಿದ್ದಾರೆ ಅಲ್ಲಿ ಒಂದು ಈ ಕಡೆ ಮಕ್ಕ ರೈಲ್ವೆ ಹಳಿ ಐತಿ. ಈಗ ಪ್ರೆಸೆಂಟ್ ಇರೋ ಜಾಗ ಇರೋದು ಏನೈತೆ ರೈಲ್ವೆ ಹಳಿ. ಇದರಿಂದ 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಕಿಲೋಮೀಟ್ರ್ ರೈಲ್ವೆ ಹಳಿ ಬರ್ತಾ ಐತಿ. ಇದನ್ನೇನೈತೆ ಈ ಕಡೆ ಮಕ್ಕೆ ಒಂದು ದೇವಸ್ಥಾನ ಕಾಣ್ತಾ ಐತಿ. ನಿಮಿಷಾಂಬಾ ದೇವಿ ಅಂತ ಬರ್ತೈತೆ ಅದು. ನಿಮಿಷಾಂಬ, ಗಣೇಶನ ದೇವಸ್ಥಾನ, ಕಾಳಿ ಮಾತಾ, 3 ದೇವಾಲಯಗಳು ಅಲ್ಲಿದೆ. ಆ ಏರಿಯಾ ಹೆಸರು ಏನಾದರೂ ಕೇಳಿ. ಅದಕ್ಕೆ ಏರಿಯಾ ಹೆಸರಿಲ್ಲ ಅಣ್ಣ. ಅದಕ್ಕೆ ಹೆಸರಿಲ್ವಾ? ಶ್ರೀದೇವಿಪುರ ಅಂತ ಬರ್ತೈತೆ ಅದು. ಹಾಂ ಹಾಂ ಹಾಂ, ಇಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಹೆಸರು. ಅದು ಶ್ರೀದೇವಿಪುರ ಅಂತ ಹೇಳ್ಬಿಟ್ಟು ಅದು ಒಂದು. ನೀವು ಇವ್ರಿಗೆ ಏನಿದ್ದೀರಲ್ಲ, ಇವರು ತಂದೆ ತಾಯಿಗೆ ಏನು ಇವರು ಫ್ಲಾಶ್ ಬ್ಯಾಕ್, ಇವರು 3 ಸತಿ ಹೋಗಿರಲ್ಲ ಅಲ್ಲೇ ಅವರೇ. ಇವರು ಆ ಜಾಗದಲ್ಲಿ ಇವ್ರಿರೋ ಜಾಗದಲ್ಲಿ ಫಸ್ಟು ಸೆಕೆಂಡ್ ಅಷ್ಟೇ ಇರೋದು. ಸಿಕ್ಕದಾಗ ಒಂದು ಏನೈತೆ ಗೇಟಿಂದ ಒಂದು ಸ್ವಲ್ಪ ಗಿಡಗಳು, ಹಸಿರು ಗಿಡಗಳು, ಮನಿ ಪ್ಲ್ಯಾಂಟ್ ಥರ ಗಿಡ ಐತಿ ಇವ್ರ ಮನೆ ತಗ. ಇಲ್ಲಿ ಹಳೆ ಮನೆ, ಹಳೆ ಮನೆ ತೆಗಿರತ್ತಾಗೈತೆ ನಿಮ್ಮದು. ನಿಮ್ಮ ಮನೆಯಿಂದ ಮುಂಭಾಗಕ್ಕೆ ಒಂದು ದೇವಸ್ಥಾನ ಇರೋದು ಇಲ್ಲಿ. ನಿಮ್ದು ಈ ಜಾಗದಲ್ಲಿ ಏನೈತೆ ನೀವು ಗುರುತಿಸ್ತಾ ಇದ್ದೀರಾ, ಇದು ಇವರು ಸ್ವಂತ ಪ್ರಾಯೋಜನ. ಇದು ಸ್ವಂತ ಮನೆ ಅದು. ಅಲ್ಲಿಲ್ಲ ಅಣ್ಣ ಇವರು. ಅದು ಗೊತ್ತಿಲ್ಲ, ನೋಡಬೇಕು. परमानेंट घर था. ಸ್ವಂತ ಮನೆ ಅಲ್ಲ ಅದು ಅವ್ರದ್ದು. ಈಗ ಅಲ್ಲಿರೋದು ಅವ್ರ ಸ್ವಂತ ಮನೆ ಅಲ್ಲ. ಈಗಿರೋದು ಬಾಡಿಗೆ ಮನೆಯಲ್ಲಿ. ಇವ್ರಿಗೆ ಸಂಬಂಧ ಐತೆ ಅಂತ ಇವ್ರಿಗೆ. ಇವ್ರ ರಿಲೇಟಿವಾ ಇಲ್ಲ ಅಂದ್ರೆ ಅವ್ರ ರಿಲೇಟಿವ್ ಅಣ್ಣ. ಅವ್ರಿಗೆ ಸಂಬಂಧ ಐತೆ. ಅಲ್ಲಿ ಈಗಿದ್ದಾರೆ ಅವರು. ಅವ್ರಿಗೆ ಸಂಬಂಧಿಕರ ಮನೆಯಲ್ಲಿ ಇದ್ದಾರೆ. ಹಾಂ, ಅದು ಪರ್ಮನೆಂಟಾಗಿ ಅಲ್ಲೇ ಇರ್ತಾರ, ವಾಪಸ್ ಬರ್ತಾರ ಈ ಮನೆಗೆ? ಇನ್ನೂ 4 ದಿನ ಬೇಕಂತಣ್ಣ ಈ ಕಡೆ ಬರೋಕ್ಕೆ. 4 ದಿನ ಬೇಕು. ಇಲ್ಲೇ ಇರ್ತಾರೆ ಅವರು. ಈಗ ಏನು ಹಳೆ ಮನೆ ಇದ್ರು ಅದರಲ್ಲೇ ಇರ್ತಾರೆ ಪರ್ಮನೆಂಟಾಗಿ. ಯಾವ್ದಾಗ ಗುರುಪ್ರವೇಶ ಅಂತದ್ದು. ಓಕೆ, ಗೃಹಪ್ರವೇಶಕ್ಕೆ ಈಗ ಹೋಗಿದ್ದಾರೆ ಆಚೆ. ಹಾಂ, ಬಟ್ ವಾಪಸ್ ಬರ್ತಾರೆ, ಇದೇ ಮನೇಲಿ ಇರ್ತಾರೆ, ಹಳೆ ಮನೇಲಿ. ಓಕೆ. ಅಂದರೆ ಈಗ ಅವರು 3 ಜನನ, ಅವರಿಗೆ 3 ಜನನ ಮಕ್ಕಳು. 3 ಜನ. ಒಂದು ಸತ್ತೋಗಿದ್ದಾರೆ, ಮಿಡಿಲ್ ಅವರು ಹುಡುಗಿ, ಲಾಸ್ಟ್ ಅವರು ಹುಡುಗ. ಒಂದು 3 ಜನ ಅವರು ಅಂತ ಹೇಳ್ತಾ ಐತಿ. ಹುಡುಗಿ ಮೈಂಡಲ್ಲಿ ಏನೈತೆ, ವಾಪಸ್ ಬರ್ತಾಳೆ ಇಲ್ಲ ಹುಡುಗಿ ಯಾಕೆ ಈ ಥರ ಚೇಂಜ್ ಆಗೈತೆ? ಬರ್ತಾಣ, ಬರ್ತಾವ್ರೆ. 2 ಒಂದು ಕೂಡುತ್ತೆ. ಇವ್ರಿಗೇನೈತೆ, ಇವರಲ್ಲೇ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇವ್ರದಲ್ಲಿ ಏನೈತೆ, ಇವರು ಯಾವುದೋ ಅಂದ್ಕೋ ಇವ್ರದ್ದೇ ಜಾಸ್ತಿ ಸ್ವಲ್ಪ ಶಾರ್ಟ್ ಟೆಂಪರ್ ಥರ. ಈ ಹುಡುಗಂದೇ ಮಿಸ್ಟೇಕ್ ಅನ್ನೋ ಥರ. ಅವರು ಮಾತಿಗೆ ಸಂಧಿಸ್ತಾ ಇಲ್ಲ. ಇದರಿಂದ ಏನೈತೆ, ಇವನಲ್ಲಿ ಒಂದು ಸ್ವಲ್ಪ ನಾನು ಅನ್ನೋದಕ್ಕಿರೋದ್ರಿಂದ ಎಲ್ಲ ಥರಕ್ಕೂ ನಾವೇರಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಓಕೆ. ಏರು ಇಳ್ತಾ ಅನ್ನತಕ್ಕದ್ದು ಏನೈತೆ, ಪ್ರೀತಿ ವಿಶ್ವಾಸ ಕಮ್ಮಿ ಆಗೈತೆ ಅಲ್ಲಿ. ಆ ಪ್ರೀತಿ ವಿಶ್ವಾಸ ಇಲ್ದದಕ್ಕೆ ಏನೈತೆ, ಅವರು ಅದನ್ನು ತೊರೆದವ್ರು ಅಷ್ಟೇ ಜಾಗನ. ಅಲ್ಲೇನು ಬೇರೆ ಅವ್ರ ಅಪ್ಪ ಏನಾದರೂ ಅವ್ರಿಗೆ ಹೇಳ್ಕೊಟ್ಟು ಅಲ್ಲೇ ಇರು ನೀನು ಅಂತೇನು ಹೇಳಿದ್ದು ಇದು ಮಾಡ್ತಾ ಇಲ್ವಾ? ಇಲ್ಲ ಈ ಹುಡುಗಿಗೆ ಸ್ವಂತ ಇಲ್ಲಿ ಬರಬೇಕು ಅನ್ನೋ ಆಸೆ ಇದೆಯಾ? ಅದು ಕ್ರಿಯೆ ಇಲ್ಲಿ ಇವ್ರು ನಡೆಸ್ತಾ ಇರೋದಿದ್ದು. ಕರೆಸ್ಕೊಂತಾರೆ, ಬರ್ತಾರೆ. ಇವರು ಸ್ವಾಮಿಗಳು ನಡೆಸ್ತಾ ಇರೋದು ಇದು. ಇವರಿಂದ ಆಗ್ತಾರ ಕ್ರಿಯೆ. ಅದನ್ನು ಅವ್ರ ದೇಹದೊಳಗನೈತೆ ಅವ್ರನ್ನ ಕಾಪಾಡೋವಷ್ಟು ಅವ್ರಿಗೆ ಸದಿಕೆ ಇವತ್ತ ನಾಳಿಕ ಸಾಯ ಜೀವಗಳವು. ಅಲೆ ಫುಲ್ ಡಲ್ ಆಗ್ಯಾರ ಅವ್ರೂ. ಈ 1.5 ವರ್ಷದೊಳಗೆ ಒಂದು ವಿಕೆಟ್ ಬೀಳುತ್ತೆ ಅದು. 1.5 ವರ್ಷದಲ್ಲಿ ಒಬ್ರು ಹೋಗ್ತಾರೆ.
ಬಟ್ ಅವ್ರ ಕಡೆಯಿಂದ ಈ ಹುಡುಗಿನ ಅಲ್ಲೇ ಉಳಿಸ್ಕೊಬೇಕು ಅನ್ನೋ ಏನೂ ಆಸೆ ಇಲ್ಲ ಅವ್ರಿಗೆ. ಉಳಿಸ್ಕೊಂಬೇಕು ಅನ್ನೋದು ಈಗ ಐತಿ. ಹ್ಞೂ ಈಗ ಏನೈತೆ ಇವ್ರಿಗೆ ಮಾಯೆ ಹೋಗಿರೋದ್ರಿಂದ ಅದೈತೆ. ಈಗ ಉಳಿಸ್ಕೊಬೇಕು ಜೀವನ ಅನ್ನತಕ್ಕದ್ರಿಂದ ನಾವು ಸಾಯೋವರೆಗಾಗಿ ಜೊತೆಗಿರ್ಬೇಕು ಅನ್ನೋ ಮಟ್ಟಕ್ಕೂ ಐತಿ ಈಗ. ಹಾಂ ಇದರಲ್ಲಿ ಇವ್ರು ಏನು ಮಾಡ್ತಾರೆ, ಇವ್ರು ಮಾಯಿಂದ ಈಚೆಗೆ ಬಂದರೆ ನಿಮ್ಮನ್ನಂತೆ ಶೇಪ್ ಆಗ್ತೀರ. ಎಲ್ಲದಕ್ಕೂ ನಿಮ್ಮನ್ನು ಭ್ರಮೆ ಹಿಡಿಸ್ತಾ ಇರೋದು. ನಿಮ್ಗೇನೈತೆ ಅಂದೋರಿದಂಗೆ ಆಗ್ತಾ ಇರೋದು. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ಯಾವ ಮಹಿಮೆ ಮಾಡ್ಕೊಂಡ್ರು ಏನೂ ನಡೀತಾ ಇಲ್ಲ. ಎಲ್ಲದಕ್ಕೂ ಏನೈತೆ ಸುತ್ತುವರಿತಾವ್ರು ಇವರು. ಸೂರ್ಯನಿಗೆ ಯಾವ ಬೆಳಕು ಕೂಡ ಪ್ರಪಂಚನ ಗ್ರಹಣ ಹಿಡಿತೈತಲ್ಲ, ಆ ಥರ ಏನೈತೆ ಇವ್ರ ಮೇಲೆ ಪೂರ ಪ್ರಭಾವ ಬಿದ್ದೈತಿ. ಯಾವ ದೇವ್ರ ಕಡೆ ಅಂದರೆ ರಕ್ಷಿಸಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ 7.5 ವರ್ಷ ತನಕನ ಇವ್ರು ಏನೈತೋ ಅಣುವಾಗಿ ಕೊಲ್ತಾರೆ ನಿಮ್ಮನ್ನು. ಇದು ಶಾಂತಿ ಮಾಡ್ಕೊಬೇಕಷ್ಟೇ, ಬಟ್ ಅದ್ರ ಪ್ರಭಾವ 7.5 ವರ್ಷದವರೆಗೂ ಇರುತ್ತೆ. ಮತ್ತೆ ಪರಿಹಾರ ಇವಾಗ ಅದನ್ನು ಸರಿ ಮಾಡೋಕ್ಕೆ ಇವಾಗ ಅಣ್ಣ 9 ಎಳಬತ್ತಿನ 9 ವಾರ ಹೋಗಿ ಅಲ್ಲಿ ಹಚ್ಚಿಬಿಟ್ಟು 9 ನಮಸ್ಕಾರಗಳನ್ನ ನವಗಳನ್ನ ಪ್ರವೇಶ ಮಾಡಿ ಬಂದರೆ ಇವರು ಶಾಂತಿ ಆಗುತ್ತೆ. ಬೇಗ ಇವ್ರ ಕುಟುಂಬ ಜೀವನ ಡೈವರ್ಸ್ಗೆ ಹೋಗಿರೋ ಸರಿ ಆಗುತ್ತೆ. 9 ವೀಕ್ ಆರ್ ಸಾಟರ್ಡೆ 9 बत्ती 7 बत्ती 9 बत्ती 9 ब्लैक सीड का जो आता वो जलाने वाला रहेगा. 9 बार प्रदक्षिण करना है. वो जो नवग्रह होता है उसको और प्रदर्शन करना है नवग्रह को, और शनिवार को पूजा करके उससे भगवान से माफ़ी मांग के या कुछ अच्छा भलाई की 5ನೇ ವಾರಕ್ಕೆಲ್ಲ ಕರೆಸ್ಕೊಂತಾರೆ ಅಂತವ್ರೆ. 9 ವಾರ ಮಾಡಬೇಕಂದ್ರೆ 5ನೇ ವಾರದಲ್ಲೇ ಅವರು ಅವ್ರನ್ನ ಕರೆಸ್ಕೊಂತಾರೆ ಆಗ್ತಾ ಇದೆ. ಇವ್ರು ಕಂಟಿನ್ಯೂ ಮಾಡಿದ್ರೆ हम लोग कंटिन्यू अगर 9 वीक करने से एक 5 वीक से वीक में शुरू हो जाएगा आने का कांटेक्ट. चांस है करके. और उधर जो 2 है और वो उसमें कोई 1.5 साल में वो लोग चले जाने का कुछ ऐसा 5ನೇ ವಾರಕ್ಕಲ್ಲೇ ಇವ್ರು ಬಂದುಬಿಡ್ತಾರಮ್ಮ. ಅವಾಗ ಏನೈತೆ ನಿಮಗೊಂದು ನೆಮ್ಮದಿ ಸಿಗುತ್ತೆ. ಆವಾಗ ಇವ್ರಿಗೊಂದು ಬುದ್ಧಿ ಕಲ್ತಂಗೆ ಆಗುತ್ತೆ. ಇದು ನಾನು ಅನ್ನೋದು ಸುಮ್ಮನೆ ಭ್ರಮೆ, ನನ್ನಿಂದ ಏನೂ ನಡೆಯಲ್ಲ, ನನ್ನೇ ಒಂದು ಶಕ್ತಿ ನಾನು ಆಡಿಸ್ತಾ ಐತೆ, ಇದನ್ನು ನಾನು ತಂದ್ರದು ಇವತ್ತು ದೃಢ ಅಷ್ಟೇ. ನಾನು ಎಲ್ಲದೂ ಕೊಡ್ತಾ ಇರೋದು ನನಗೆ ಇಷ್ಟನ್ನ ಭಾಗ್ಯ, ಇಷ್ಟು ಯೋಗ್ಯತೆ, ಇದನ್ನೆಲ್ಲ ಕೊಡ್ತಾ ಇರೋದು ಒಂದು ದೈವ ಶಕ್ತಿ. ಇದನ್ನು ಒಂದು ನನಗಿಂದೇ ಒಂದು ನನಗೆ ಕಾಣ್ದದೊಂದು ಶಕ್ತಿ ನನ್ನ ಜೀವನ ನಡೆಸ್ತಾ ಐತೆ ಅನ್ನೋದು ಒಂದು ಗುರಿ ಹಿಡಿಬೇಕು ನಾವು. ಇವತ್ತು ನಾನು ಈ ಮಠಕ್ಕೆ ಕುಂತ್ಕೊಂಡು ನಾನು ಇದಕ್ಕೇನೈತೋ ಇದಕ್ಕೊಂದು ಗೊಂಬೆ ಮಾಡ್ಕೊಂಡು ಇದನ್ನು ಸ್ವಾಮಿ ಯಾವ ಆಕಾರ ಬರ್ತಾರೋ ಅದನ್ನು ಮಾಡ್ಕೊಳ್ತೀವಿ. ಅದರಿಂದ ನಾನು ಮಾತಾಡ್ಸ್ಕೊಂಡು ಅದರಿಂದ ನಿಮಗೆ ಉತ್ತರ ಕೊಡಬೇಕು ಅಂದರೆ ನಮಗೆ ಗೊತ್ತಾಗಲ್ಲ. ಇದಕ್ಕೇನೈತೆ ಅಣ್ಣ, ಶಕ್ತಿ ನಮ್ಮ ಹಿಂದೆ ಒಂದು ಶಕ್ತಿ ಇದೆ ಅನ್ನೋದು ನಮಗೆ ಮಾತ್ರ. ಏನು ನಾನೇ ಮಾಡ್ತಾಯಿದ್ದೀನಿ, ನಂದೇನು ನಾನು ನಡೆಸ್ತಾ ಇದ್ದೀನಿ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಅದನ್ನು ರೆಡಿ ಮಾಡ್ಕೊಂಡು ನಾನು ಅದಕ್ಕೆ ಪ್ರಾಣ ತುಂಬಿದ್ದೀನಿ ಅಂತ ಬರುತ್ತಾ ಇಲ್ಲ. ಅದು ನನ್ನಿಂದಿರೋ ಶಕ್ತಿ ಆ ಥರ ಆಡಿಸ್ತಾ ಇರೋದು ಅಷ್ಟೇ. ಅದು अभी क्या बोल रहे हैं माँ, देखिए मैं एक रूप बनाता हूँ इधर, वो कैसा आना है उसको बस मेरे से कराता, मैं नहीं करता हूँ और मेरे से नहीं हो रहा है. मेरे से वो करा के वो क्या बोल रहा है मैं आप लोगों को बता रहा हूँ. लेकिन ये सभी मैं नहीं कर रहा हूँ या मेरे से नहीं हो रहा है, ये अहम नहीं होना है. वो कोई मेरे भगवान है, वो मेरे से करा रहा है करके आदमी से वैसा आना चाहिए. हम लोगों का पीछे मेरे से शक्ति कर रहा ये सभी है, कर मैं रहेगा ही इसे. सभी का सूत्रधार हूँ. उस हिसाब से अगर हम लोग सोचने से ये सिनेमा जो है वो गुस्सा हो जाता है करके वो बता रहा है. ಇನ್ನೇನಾದರೂ ಇಂಪಾರ್ಟೆಂಟ್ ಪ್ರಶ್ನೆ ಇದೆಯಾ? ಏನಾದರೂ ಮಾಡಿ ಆಕೆಗೆ ಒಂದು ಸ್ವಲ್ಪ ಮನಸ್ಸು ಈ ಕಡೆ ಒಲಿಯೋ ರೀತಿಯಲ್ಲಿ ಮಾಡಲೇಬೇಕಾಗಿದೆ. ಯಾಕಂದರೆ ಈಗ ಆ ಒಂದು ಪರಿಸ್ಥಿತಿಗಳಲ್ಲಿದ್ದಾರೆ. ನೀವು ಹೇಳ್ದಂಗೆ ಮನೆಯಲ್ಲಿ ಯಾರಿಗೂ ಇದರಲ್ಲಿ ನಿರಾಳ ಇಲ್ಲ, ನೆಮ್ಮದಿ ಇಲ್ಲ. ಆ ಹುಡುಗನು ಈಗ ಸುಮಾರು ತಗ್ಗಿದ್ದಾನೆ, ನೊಂದಿದ್ದಾನೆ. ಮತ್ತು ಹಣ ನೊಂದಿದ್ದಾನೆ, ಎಲ್ಲದೂ ಸರಿ. ಇವ್ರು ಹೋದ್ರೆ ಇವ್ರನ್ನ ಅನ್ನತಕ್ಕದ ನಾವು ಹಣಕಾಸಿನಿಂದ ಕೊಂದ್ಕೊಳಕ್ಕಾಗಲ್ಲ. ಇನ್ನು ಮಾಟ ಮಂತ್ರದಾಗಲಿ, ಇನ್ನು ದುಷ್ಟಶಕ್ತಿಗಳಾಗಲಿ, ಅಕ್ಷಿಣಿಯಾಗಿರಲಿ, ಇನ್ನು ಭೂತ ಪೇತಗಳಾಗಿರ್ತಾರೆ, ನಾವು ಸಡನ್ನಾಗಿ ಅದನ್ನು ಹೊಡೆದು ಬಿಡ್ಬೋದು. ಇದರಿಂದ ಶಕ್ತಿ ಏನತಕ್ಕದ ನಾವು ಅವ್ರಿಗಿನ ಪ್ರಭಾವದ ಶಕ್ತಿ ಮಾಡಿ ಅದನ್ನು ಹೊಡೆಸಿ ಅವ್ರ ದೇಹದಿಂದ ನಾವು ಅದ್ರ ದೇಹದೊಳಗೆ ಬಿಟ್ಟು ಅವರು ನಾವು ಬೇಗ ಕರೆಸ್ಕೊಂಬೋದಾಯಿತು. ಆದರೆ ಇವರು ದೊಡ್ಡದರಿಂದ ಏನೈತೆ ನಮ್ಮ ಕೈಲಿ ಅದು ಸಾಧ್ಯ ಇಲ್ಲ. ಇವರು ಅವ್ರಿಗೆ ಶರಣ ಆಗಲೇಬೇಕಾಗುತ್ತೆ. ಅದಾದಮೇಲೆ 5ನೇ ದಿನಕ್ಕೆ 5ನೇ ವಾರಕ್ಕೆ ನಾನು ಕರೆಸ್ಕೊಂಡು ನನ್ನೈತು
ನಾನೇನು ಕಿತ್ಕೊಂಡಿದ್ದೆ ಅದು ವಾಪಸ್ ಕೊಡ್ತೀನಿ ಅಂತ ಅವ್ರು ಇವರೇ. एक काम कर लीजिए, उसको मैं ही समझा देता हूँ अभी क्या बोल रहे हैं ना। अगर कोई माटा मंत्रा ऐसा कुछ प्रॉब्लम है तो उसके लिए हम इधर से क्या करना करके उसको मैं समाधान करके हमारा तरफ बुलाता था। लेकिन ये शनिवार का जो 7.5 का प्रॉब्लम चल रहा है, इसमें जब तक हम लोग झुक के भगवान को मान के जाते नहीं तब तक कोई कुछ नहीं कर सकता है। हम भी कुछ नहीं कर सकता हूँ या कोई माता मंत्र ये सब भी कुछ भी नहीं कर सकता ये, क्योंकि ये ही बड़ा है। इसको हाँ ये बड़ा है, इसको कोई ऐसा इसको तोड़ के मतलब इसको फाइट करने के लिए ऐसा नहीं। ಒಂದೊಂದು ಏನಾಯ್ತು, ಯಾರು ಅವನು ನಂಬಿರ್ತಾರಲ್ಲ ಅವ್ರವ್ರ ಮನೆ ದೇವರೇ ಅವ್ರಿಗೇನೈತೆ ಅವ್ರ ಬೆನ್ನಿಂದ ಶಕ್ತಿಯಾಗಿರ್ತೈತಿ. ಅವ್ನಿಗೆ ಯಾವ್ಯಾವ ಟೈಮ್ಗೆ ಏನೈತೆ ಅನ್ನ ನೀರು, ಅವನಿಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಇವೆಲ್ಲದನ್ನೂ ಏನಾಯ್ತು ಹಿಂದೆ ನಿಂತು ಕಾಣ್ದಂಗೆ ಅವ್ರನ್ನ ಒಂದು ದಡ ಮಾಡಿಸಿ ಇಲ್ಲಿ ಆಯಸ್ ಮುಗಿಯೋರ್ಗಾಗೋ ಅವ್ರಿಗೆ ಏನು ಆಸೆಗಳ್ನ ಈಡೇರಿಸ್ಬೇಕೋ ಆ ಆಸೆಗಳ್ನೇನೈತೋ ಆ ನಂಬಿದಂಥ ದೈವಶಕ್ತಿ ಅವನು ರಕ್ಷಿಸ್ತಾ ಇರ್ತೈತಿ. ಅದು ನಾನು ಮಾಡಿದೆ ಅಂತ ಮೂಢ ಇವನು ನಾನು ಮಾಡಿದೆ ಅಂತ ಹೇಳಿ ಮೂಢ ಮಾನವ ನೀನು ಯಾಕೆ ಅಂತೀಯ ಆ ಮಾತಾ ಅಂತ ಕೇಳ್ತಾವ್ರೆ ಅವರು. ಡೈವರ್ಸ್ಗೆ ಹೋಗ್ದಂಗೆ ಏನೈತೆ ಅಲ್ಲಿಗೆ ಹೋಗಿರೋದು ದೆಲ್ಲೆಗೆ ಅವ್ರಿರಲಿ ಎನ್ನಂತಾಗಿರಲಿ ಕರ್ಕೊಂಬಂದು ಜೊತೆಗೆ ಜೀವನ ಮಾಡ್ಕೊಂಡು ಇನ್ನು ಇವ್ರ ಕುಟುಂಬ ಒಂದು ಏನಾಯ್ತೋ ಒಡಕೊಡ್ತಾ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಯಾವತ್ತು ಇದನ್ನು ತಿರ್ಗಾ ನಾನು ಅಂತ ಬಂದಾಗ ಮುಗೀತು. उसको मैं ही समझाता हूँ ये वो श्रद्धा से करने दीजिए और देखिए सही होगा गलत होगा बात अलग है, लेकिन भगवान को हम लोग मानना वो अच्छा होता है वो कर लेंगे ठीक है। तो वो कर लेने से ये प्रॉब्लम ठीक हो जाएगा करके बता रहा है। एक प्रयत्न कीजिए क्योंकि उधर ही है बगल में ही है टेंपल वो जो ಅದಕ್ಕೇನೇ ಆದ್ರೆ ನಾನೇ ಕಾರಣ ಅಂತ ಹೇಳ್ತಾರೆ. ನಾನೇನೈತೆ ಅದು ಕೊಟ್ಟು ಮಾತು ನಾನು ಉಳಿಸ್ಕೊಂತೀನಿ, ಇವ್ರು ನಾನು ಉಳಿಸ್ಕೊಳ್ಳಿ, ನಾನು ಕರ್ಕೊಂಬಂದು ಸಂಸಾರ ನೆಟ್ಟು ಮಾಡ್ತೀವಿ ಸ್ವಾಮಿ. ಇದನ್ನು ನಾವು ಮತ್ತು ಡೆಲ್ಲಿಯಲ್ಲಿ ಕೇಸ್ ಎಲ್ಲ ನಡೀತಾ ಇದೆಯಾ? ಅದು ಕೇಸ್ ಇವಾಗ ಆಲ್ರೆಡಿ ರನ್ನಿಂಗ್ ಇದೆ. ಅದೇನು ಈಗ ಡಿವೋರ್ಸ್ ಇನ್ನೂ ಹೋಗಿಲ್ಲ. ಈಗ ಏನಂದ್ರೆ 98 ಒಂದು ಹಾಕಿದ್ದಾರೆ. ಮತ್ತು ನಾವು ಹಣ ಶನಿವಾರ ಹೋಗಿ ಇವರು ದೇವಸ್ಥಾನಕ್ಕೆ ಶರಣ ಆಗಲಿ. ಅಲ್ಲಿ ಏನೈತೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮ್ಗೇನೈತೆ ಹೂವು ಬೀಳೋದು ನಿಮಗೆ ದೇವ್ರನ್ನ ಅಬ್ಸರ್ವೇಷನ್ ಮಾಡಿರಿ. ದೇವ್ರ ಮ್ಯಾಗ್ಲಿಂದ ಹೂವು ಬೀಳೋದು ನೀವು ಗಮನಿಸ್ಕೊಳ್ರಿ. ಯಾರಿಗ ಹೋದ ಬೀಳೋದಲ್ಲ, ನೀವು ಹೋಗ್ತಿದ್ದಂಗೆ ಹೂವು ಬಿತ್ತು ಅಂದರೆ ಶನಿದೇವ ನಿಮ್ಮ ಕಡೆ ಕೃಪೆ ಮಾಡ್ದ ಅಂತ. ಕೃಪೆ ಮಾಡ್ತಿದ್ದಂಗೆ ತಕ್ಷಣ ಏನೈತಿ ಆ ಕೇಸು ವಜಾ ಆಗುತ್ತೆ. ಕೇಸ್ ಮೆಟ್ಲಿಗೆ ಹೋಗಲ್ಲ ನೀವು. ಅಲ್ಲಿಗೇನೈತೆ ಮನಸ್ಸನ್ನು ತಕ್ಕದ್ದು ಅಲ್ಲಿ ಬದಲಾವಣೆ ಆಗುತ್ತೆ. ಆವಾಗೇನೈತೆ ಅವ್ರ ಕಡೆಯಿಂದ ನಿಮ್ಗೇನೈತೆ 3 ವಾರದಲ್ಲಿ ಫೋನ್ ಬರುತ್ತೆ ಅಂತ. ಅವರವರೇ ಏನೈತೆ ಪರಸ್ಪರ ಗಂಡ ಹೆಂಡ್ರೆ ಫೋನ್ನಾಗ ಮಾತಾಡ್ತಾರೆ. ಆಮೇಲೆ ಏನೈತೆ ನೀವು ಅದನ್ನು ತಿಳ್ಕೊಳ್ರಿ. ಆಮೇಲೆ ಏನೈತೆ ಇನ್ನೂ ಒಂದೊಂದು ಸ್ಟೆಪ್ಪು ಮುಂದುವರಿರಿ. ಇದನ್ನು ಈ ಶನೇಶ್ವರನ ಮಾಯೆ ಭಾಳ ದೊಡ್ಡದು. ಅಂದರೆ ಶನೇಶ್ವರ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ರೆ ಅದು ಮಾಡಿದ ತಕ್ಷಣ ಇದು ರೆಡಿ ಆಗುತ್ತೆ. ಈಗ ಆ ಹುಡುಗಿ ಮನಸ್ಸಲ್ಲಿ ಏನಿದೆ, ಆ ಹುಡುಗಿ ಬರೋಕ್ಕೆ ಆಸೆ ಇದೆಯಾ ಇಲ್ಲ ಅಲ್ಲಿ ಮನಸ್ಸಲ್ಲಿ ಏನಿದೆ, ಹುಡುಗಿ ಮಕ್ಕಳು ಆಗ್ಬೋದು ಹುಡುಗಿ ಆಗ್ಬೋದು, ಇದರಲ್ಲಿ ಸಂಸಾರ ಅನ್ನತಕ್ಕದ್ದು ಒಂದಾಗತ್ತೆ, ಕುಟುಂಬ ಒಂದಾಗತ್ತೆ. ನೀವು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ ಇವರು ಜೀವನ ಈಗ ಡೈವರ್ಸ್ ಲೆಕ್ಕಾಚಾರಕ್ಕೆ ಹೋಗ್ಯಾರೆ, ಅವ್ರ ಫ್ಯಾಮಿಲಿ ನೋಡಿದರೆ ಇಲ್ಲೇ ಇರಲಿ ನಮ್ಮ ಮಟ್ಟಕ್ಕೈತೆ ಅನ್ನೋದು ನಿಮ್ಮ ಪ್ರಶ್ನೆ. ಅವ್ರನ್ನೆಲ್ಲ ತ್ಯಜಿಸಿ ಇವರು ಇಲ್ಲಿ ಮತ್ತೆ ಬರ್ತಾರೆ ಅನ್ನೋದಕ್ಕಂತ ನೀವು ಕೇಳ್ತಾ ಇದ್ದೀರಾ. ಅದು ಬರ್ತಾರೆ. ಇದನ್ನೇನೈತೆ ಎಲ್ಲದರೊಳಗೂ ಏನೈತೆ ಮಾಯೆ ಸೇರ್ಕೊಂಬಿಟ್ಟೈತಿ. ಇದರಿಂದ ಏನೈತೆ ಇವ್ರ ಜೀವನ ಅನ್ನತಕ್ಕದನ್ನ ಮಾಯೆ ಕಳೆದೋಗ ತಕ್ಷಣವೇ ಇವ್ರ ಸಂಸಾರ ಒಂದು ಗಂಡ ಹೆಂಡ್ರು ನಮ್ಮ ಮಕ್ಕಳು ಇದು ಒಂದು ನಮ್ಮ ಕುಟುಂಬ ಅನ್ನತಕ್ಕದ್ದು. 30 ವರ್ಷ ಇದ್ದವ್ರಿಗೆ ಇನ್ನು 10 ವರ್ಷ ಇರಲ್ವ? ಅಷ್ಟು ವರ್ಷ ಜೀವನ ಮಾಡಿದ್ದಾರೆ, ಇನ್ನು ಇಷ್ಟು ವರ್ಷ ಜೀವನ ಮಾಡಲ್ವ? ಅವತ್ತು ತಾಯಿ ತಂದೆ ಬಿಟ್ಟಿದ್ದಾರಲ್ಲ ಅವರು. ಯಾವಾಗ ಇವ್ರನ್ನ ಆವರಿಸ್ಕೊಂಡು ಇವ್ರನ್ನ ಎದುರಾಕೊಂಡಲ್ಲ ಅವಾಗಿನಿಂದ ಡೇಂಜರ್ ಆಗಿರೋದು. ಓಕೆ. ಸೊ ಇದನ್ನು ದೇವ್ರ ಭಕ್ತಿನೇ, ದೇವ್ರ ಮೇಲೆ ಪೂಜೆನೇ ಇಲ್ಲ ಅವ್ರಿಗೆ. ಮನೆ ಒಳಗೆ ಜ್ಯೋತಿ ಉರಿತಾ ಇದ್ದು ಸ್ವಾಮಿ ಮಂತ್ರ ಅನ್ನತಕ್ಕದಲ್ಲಿ ಒಂದು ದೇವ್ರ ಪೂಜೆನೇ ಆಗಲಿ ನಡೀತಾ ಇದ್ದಿದ್ರೆ ನಿಮ್ಮ ಕುಟುಂಬದೊಳಗೆ ಆ ಮನೆ ಶಾಂತಿ ಸ್ವಭಾವಕ್ಕಾಗೋದು, ಇನ್ನೂ ಕುಟುಂಬ ನಿಮಗೆ ಚೆನ್ನಾಗಾಗಿರೋದು. ಅದು ಕೋಪಕ್ಕೆ ನಾನೇತ ಹೇಳ್ತೀವಲ್ಲ, ಬುದ್ಧಿ ಕೊಟ್ಟಿದ್ದೀವಿ ನಾವೀಗ ಕೋಪಕ್ಕೆ. ಈಗ ಅದರಿಂದ ಏನೈತೆ ನಮ್ಮ ಮಾಯೆ ಬಂದೈತಿ. ಎಲ್ಲದು ನಾನು ಇಷ್ಟು ಸಂಪಾದನೆ ಮಾಡಿದೆ, ಇಷ್ಟೊಂದು ನಾನು ಮಾಡಿದೆ ಅಂತೀವಿ. ಅದು ನಾನು ಮಾಡೋಕ್ಕಲ್ಲ, ನನ್ನಿಂದೆ ನಿಂತ್ಕೊಂಡು ನನ್ನ ಕೈಲಿ ಮಾಡಿಸಿರೋದನ್ನ ಅದನ್ನು ನಾವು ತಿಳ್ಕೊಬೇಕಷ್ಟೇ.
ಇವಾಗ ಇದಕ್ಕೆ ಪರಿಹಾರ ಇದನ್ನ ಅಲ್ಲೇ ಮಾಡಿಕೊಡ್ತೀನಿ. ಶನಿಮಾತನ ಒಂದು ಪೂಜೆ ಅದು ಅವ್ರ ಕೈಲಿ ಮಾಡಿಸ್ತೀವಿ. ಹ್ಞೂ ಮತ್ತೆ ಇವಾಗ ನಿಮ್ಮ ಕಡೆಯಿಂದ ಏನು ಒಂದು ಇದನ್ನು ನನ್ನ ಹಣ 50% ಇಳಿಸ್ತೀನಿ. ಸರಿ. ಸ್ವಾಮಿಗೆ ಏನೈತೆ ನಾವು ಒಂದಿಷ್ಟು ಹೇಳ್ತೀವಿ, ತಿಳಿದೋ ತಿಳಿದಲೇ ಮಾಡಿದರೆ ಇದನ್ನು ನೀನೇ ಆದಂಥ ತಂದೆ ಆದನು ಮಕ್ಕಳನ್ನಿಷ್ಟೇ ಶಿಕ್ಷಿಸೋದು ತರವಲ್ಲ ಅಂಥೇಳಿ ನಾವು ಅದರಂತ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ನ ಮಾಮಿ ಶ್ರೀ ಶನೇಶ್ವರಂ ಆಹ್ವಾನ ಸ್ಥಿತಿ ಅಂತೇಳಿ ನಾವು ಕರ್ಕೊಂಡು ಸ್ವಾಮಿ ಇದನ್ನು ನಾವೇನೈತೆ ನೀನು ವರವಾಗಿ ನಮಗೆ ವರ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ಅಲ್ಲಿ ಮಂಡದೊಳಗೆ ಕೊಂಡಿಸ್ಕೊಂಡಾಗ ಇವರ ನೀನು ಏನು ಸ್ವಾಮಿ ಶನೇಶ್ವರ ಕಟ್ಯವನಲ್ಲ ಸೂತ್ರದಿಂದನ ಆ ಕಟ್ಟುಗಳನ್ನ ಬಿಚ್ಚಿ ಆ ಕಟ್ಟುಗಳ ಮುಖಾಂತರ ಏನೈತೆ ಓಂ ಶಂ ಶನೇಶ್ವರಾಯ ಮಮ ರಕ್ಷ ಮಮ ಕುಟುಂಬ ರಕ್ಷ ಮಮ ಆತ್ಮರಕ್ಷ ಅಂತೇಳ್ಬಿಟ್ಟು ಇದನ್ನೇನೈತೆ ರಕ್ಷಣೆ ಕೇಳ್ತೀವಿ ನಾವು ಹೋಗ್ಬಿಟ್ಟು ಏನೈತೆ ಒಡಾಗಿ ನಮ್ಮನ್ನು ಯಾರ ಬರ್ತಾನೆ ಒಬ್ಬನ ಹೊಡಿಯೋಕೆ ಅಂತಾನೆ ಒಡಾಗಿ ಅವನ್ನ ಕಾಲಿಡ್ಕೊಳೋದು ನಮ್ಮನ್ನು ಕಾಪಾಡ್ರಿ ಅಂತಾನೆ. ಕಾಲಿಡ್ಕೊಂತಿದ್ದಂಗೆ ಅವನಿಗೊಂಥರ ಕರುಣೆ ಹುಟ್ಟುತ್ತೆ. ಆವಾಗ ಏನಾಗುತ್ತೆ, ಬಿಡಪ್ಪ ಒಂದು ಏನಾರ ಇಲ್ಲಿ ನಾನು ಕಾಪಾಡ್ತೀನಿ ಅಂತಾರೆ. ಆವಾಗ ನಮ್ಗೆ ಅಲ್ಲೊಂದು ರಕ್ಷಣೆ ಸಿಕ್ತು. ಹಂಗೆ ನಾವೇನೈತೆ ಇವ್ರನ್ನ ಹೋಗಿ ಕಾಲಿಡ್ಕೊಳೋದು, ಸ್ವಾಮಿ ತಪ್ಪಾತು ನನಗೇನೈತೆ ಸೆಮ್ಸು ನನಗೇನೈತೆ ಕಾಪಾಡ್ ನನ್ನ ಅಂತಾನೆ. ಆವಾಗ ಆಯ್ತಪ್ಪ ಎದ್ದೇಳ ನೀನು ಕಾಪಾಡ್ತೀನಿ ಅಂತೇಳಿ ಒಂದನ್ನು ನಮ್ಗೆ ಆಶೀರ್ವಾದ ಮಾಡಿ ಎಬ್ಬರಿಸ್ದಾಗ ಅದು ಅವನ್ನೇ ಏನತ್ತಕ್ಕದ್ದು ಮಾಯ ಆಗಿರಲಿಲ್ಲ, ಅವ್ನು ಕಾಪಾಡಲೇಬೇಕು. ನಮಗೆ ವರ ಕೊಟ್ಟಿರ್ತಾನೆ, ಆ ವರ ಹಿಂಪಡೆಯೋಂಗಿಲ್ಲ. ಅವಾಗ ಇದು ಮಾಡ್ಬೇಕು ನಾವು. ಆ ಕಾರ್ಯ ಅಲ್ಲಿ ಮಾಡಿದಾಗ ಸ್ವಾಮಿ ನಾವೇನೈತೆ ಅವಾಗ ನಮ್ಮನ್ನು ರಕ್ಷ ಅಂತ ಹೇಳ್ಬಿಟ್ಟು ಸ್ವಾಮಿ ಶನೇಶ್ವರನೇ ರಕ್ಷಿಸ್ತಾ ಇರ್ತೀವಿ. ನಾವು ಅವನ್ನೇ ಮರೆ ಇಡ್ತಾ ಇರ್ತೀವಿ, ಅವನಿಗೆ ಹೋಗೋಡ್ತಾ ಇರ್ತೀವಿ. ಆವಾಗ ಏನೈತೆ ಸ್ವಾಮಿ ಶನೇಶ್ವರ ಅನ್ನತಕ್ಕದ್ದನ್ನು ನಾವೇನೈತೆ ಮೂರು ಸತಿ ನಮಗೆ ಕರೆದಾಗ ಆ ಸ್ವಾಮಿ ಏನೈತೆ ನಾವು ಹೋಗಿ ಕಾಲಿಡ್ಕೊಂಡಾಗ ಆ ಸ್ವಾಮಿ ನಮ್ಮನ್ನು ಬೇಗ ರಕ್ಷಿಸ್ತೀನಿ, ಆಯ್ತು ಎದ್ದಳಪ್ಪ ಅಂತೇಳಿ ವರ ಕೊಡ್ತಾನೆ. ಆ ವರ ಕೊಟ್ಟಾಗ ಏನೈತೆ ನನ್ನ ಕುಟುಂಬಕ್ಕೆ, ನನ್ನ ಆತ್ಮಕ್ಕೆ, ನನ್ನ ದೇಹಕ್ಕೆ, ನನ್ನ ಜೀವನಕ್ಕೆ, ನನ್ನ ಸಂಸಾರಕ್ಕೆ ಯಾವುದೇ ರೀತಿ ಆಗಲಿ ನಿನ್ನಿಂದ ನನಗೆ ತೊಂದರೆ ಬರಬಾರ್ದು ಅಂತ ನಾವು ಕೇಳ್ಕೊಂಡಾಗ ತಥಾಸ್ತು ಅಂದಾಗ ಆಯ್ತು ಹೋಗಿ ನಿನ್ನಿಂದ ಇವತ್ತಿಂದ ಶನೇಶ್ವರನ ಕಾಟ ನಮಗೆ ತಪ್ಪಿತು. ಅಲ್ಲಿ 50% ನಮಗೆ ಶನೇಶ್ವರ ಮಾಯೆ ಹೊಡ್ತು. ಇನ್ನು 50% ನೀನು ದೇವಸ್ಥಾನಕ್ಕೆ ಹೋಗ್ತೀಯಲ್ಲ ಆವಾಗ ನೀನು 50% ಕ್ಲೋಸು. ಇದು ಮೇನು ಉತ್ತರ ಇಲ್ಲಿರೋದು ಇಷ್ಟು. समझ में आया। मैं अभी क्या बोल रहा है, देखिए अभी इतना देर जो भी बात किया हमारा समस्या जो है वो समझ लिया, समझने के लिए ही पूछताछ कर रहा था। और अभी नीरज का तरफ से भगवान का सेवा जो करना है वो करना ही है, उसको कैसे समझाना है क्या है हम लोग समझाएंगे, वो करना ही है। उसमें कोई अहम दिखाना और घमंड दिखाना या पूजा नहीं करता हूँ वो सभी पूजा करता था इधर नहीं। अभी देखिए घर में करना वो घर का भगवान का हो गया, लेकिन मंदिर में जाना वो पर्टिकुलरली अभी शनिमातन का पूजा करना वो कर लिया। तो ये लोग का तरफ से अभी भगवान को ये लोग प्रार्थना करके ये बच्चा को मतलब सुरक्षित फैमिली ठीक हो जाता है जल्दी, सब ठीक कर लीजिए करके ये लोग अभी जो भी है कर देता है। ये लोग का तरफ से बहू की तरफ से क्या होगा, रोमा की तरफ से ಇನ್ನೇನಾದರೂ ಇಂಪಾರ್ಟೆಂಟ್ ಪ್ರಶ್ನೆ ಇದೆಯಾ? ಆಮೇಲೆ ನಾವು ಮಾತಾಡ್ಕೊಳ್ಳೋಣ ಆಚೆ. ಈಗ ಇನ್ನೇನು ಅಲ್ಲಿ ಏನಾನು ಇಂಪಾರ್ಟೆಂಟ್ ಇದ್ದರೆ ಕ್ಲೋಸ್ ಮಾಡಿಬಿಡೋಣ ಅಷ್ಟೇ. ಅದು ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಈ ಹುಡುಗಂದು ನಮಗೆ ಸಮಸ್ಯೆ ಗೊತ್ತಾಗೋಯ್ತು, ನಾವು ಅದು ಮಾಡಿಸ್ತೀವಿ. ಆ ಹುಡುಗಿದು ಇವಾಗ ಏನು ಪರಿಸ್ಥಿತಿ, ಇವಾಗ ಆ ಹುಡುಗಿಗೆ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅವ್ರೇನು ಬೇಡ, ಇವ್ರು ಕರ್ಕೊಂಬತ್ತಾರೆ ಅವ್ರನ್ನ. ನೀವು ಹೋಗ್ಬಾಡ್ರಿ, ಇವ್ರು ಏನೈತೆ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ, ವರ ಕೊಟ್ಟಿರ್ತಾರಮ್ಮ. ಅವ್ರು ಏನೈತೆ ಈಗ ಕೊಟ್ಟದ ವರನ ತರ್ಬೇಕು. जाके कुछ बोलने का कुछ करने का जरूरत नहीं है, भगवान का ऊपर छोड़ देना। भगवान ही उधर वो लोगों को कैसे समझाना क्या बोलना किस माइंड हिसाब से चेंज लेके करके इस आना, तरफ माइंड ठीक चेंज करके लेके आएगा। लेके आ जाए। हाँ लेके आएगा। कितने दिन में ಅಲ್ಲಿ ಇವಾಗ ಅವ್ರ ಅಪ್ಪ ಅವರಮ್ಮ ಬಂದು ಯಾವಾಗಲೂ ಈಗ ಬೆಳಗ್ಗೆ ಸಾಯಂಕಾಲ ನಾವು ಶಿವಪೂಜೆ ಮಾಡ್ದಂಗೆ ಶೇಖರಣ್ಣ ಒಂದು ಹೇಳ್ತೀನಿ, ಅಪ್ಪ ಅಮ್ಮನ ನೆಚ್ಕೊಂಡು ಜೀವನ ಮಾಡ್ತೀನಿ ಅಂತ ಹೋಗೋದು ಸುಳ್ಳದು. ಇಷ್ಟು ದಿನ 30 ವರ್ಷ ಜೀವನ ಮಾಡಿದವ್ರಿಗೆ ಇಷ್ಟು ದಿನ ಇವತ್ತು ಇದು ಯಾಕೆ ಬಂತು ಅಂದರೆ ಅವರು ನಾಳಿಕೆ ಸಾಯ್ತಾರ, ನಾಡ್ದೆ ಸಾಯ್ತಾರ. ಸತ್ತಂಥ ಕಾಲದೊಳಗೆ ಇವ್ರಿಗೆ ಆಶ್ರಯ ಯಾರು? ಇದ್ರ ಜನ್ಮ ಕೊಟ್ಟಾಯ್ತಾರ, ಇವ್ರ ಮಕ್ಳಿಗೆ ಯಾರು ಆಶ್ರಯ? ಯಾವ ಆಧಾರದ ಮೇಲೆ ಬದುಕ್ತೈತಿದು? ಅವಾಗ ಏನೈತೆ ಗಂಡ ಅನ್ನತಕ್ಕದ್ದು ಒಂದು ಬಳ್ಳಿ ಬೇಕೇ ಬೇಕು, ಮರ. ಆ ಮರ ಅನ್ನತಕ್ಕದ್ದು ಬಳ್ಳಿಗೆ ಯಾವಾಗ ಆಶ್ರಯ ಆಗುತ್ತೋ ಅದನ್ನೇನೈತೆ ಆಶ್ರಯಕ್ಕಾಗಿ ಕಾಯ್ತಾ ಇರ್ತೈತಿ. ಇವಾಗ ಏನೈತೆ ಇವ್ರು 2 ದಿನ ಆಶ್ರಯ ಅಷ್ಟೇ, ಅದೇನೈತೆ ಅಷ್ಟು ಟೆಂಪ್ರರಿ, ಯಾವಾಗ ಬೀಳುತ್ತಾ ಗೊತ್ತಿಲ್ಲ. ಅದನ್ನು ನೆಚ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಹೇಳಿರೋದು ಅದು ಸುಳ್ಳದು. ಇದು ಇಲ್ಲಿಂದ ನಡೆಸ್ತಿರೋದು ಅಷ್ಟೇ. ಇದು